ಹೆಣ್ಮಕ್ಳು ಅಂತಂದಾಗ ಎಲ್ಲಿಲ್ಲದ ಸಿಂಪತಿ, ಯಾರ್ಯಾರೋ ಹೀರೋಸ್ಗಳು ಹುಟ್ಕೊಳ್ತಾರೆ ಅವ್ರಿಗೆ ಹಿಂದೆ ಮುಂದೆ ಕತೆ ಗೊತ್ತಿರಲ್ಲ. ಸೊ ಇದೀಗ ಟ್ರೆಂಡ್ ಆಗೋಗಿದೆ. ಅಂದರೆ ನೆಕ್ಸ್ಟ್ ದಿವಸ ಪೊಲೀಸ್ ಸ್ಟೇಷನ್ ಇಲ್ಲ ನನಗೆ ಟಾರ್ಚರ್ ಆಗ್ತಾಯಿದೆ ನಿನ್ನಿಂದ, ನನ್ನ ಕೆಲಸ ನೋಡ್ಕೊಳ್ಳ, ಇದನ್ನ ನೋಡ್ಕೊಳ್ಳ, ಬಿಡು ಆಗ್ತಲ್ಲ ಹೋದಿ ಅಂತಂದ್ರೆ ಈಗ ನೀವು ಏನು ಹೇಳ್ತೀರಿ, ಟ್ರೋಲರ್ಸ್ ಇವ್ರ ಜೊತೆನೆ ನಾವು ಭಾಳ ನಮ್ಮ ಸಂಸಾರ ಮಾಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀವಿ. ನಮಗೆ ಬೇಕಾ ಬೇಡವಾ, ನಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಆಗಲ್ಲ ಅಷ್ಟು, ನನಗದ್ರದ್ದು ಅವಶ್ಯಕತೆ ಇಲ್ಲ ತಿಳ್ಕೊಳ್ಳೋದು. ಬಟ್ ನನ್ನ ಜೊತೆ ನೀವು ನನ್ನ ಬಗ್ಗೆ ಕೇಳೋದಾದರೆ ಈ ವಾಸ್ ಅ ವೆರಿ ನೈಸ್. ನನ್ನ ಹತ್ರ ಮಾತಾಡ್ತಿದ್ದ ವಿಚಾರ ತುಂಬ ತಮಾಷೆಗೆಲ್ಲ ಮಾತಾಡ್ತಿದ್ರು. ಎಷ್ಟು ಮಾತಾಡ್ತಿದ್ರು, ತಮಾಷೆಗೆ ಮಾತಾಡ್ತಿದ್ರು. ಮತ್ತು ಅವರು ನೇರವಾಗಿ ಎಲ್ಲ ಹೇಳ್ಕೊತಿದ್ರು, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ನೇರವಾಗಿ ಮಾತಾಡ್ತಾರೆ ಇವರು. ಏನು ನನಗೆ ಅದು ಖುಷಿ ಆಗ್ತಿತ್ತು. ಯಾವುದೇ ವ್ಯಕ್ತಿಗಳ ಬಗ್ಗೆ ನೇರವಾಗಿ ಮಾತಾಡ್ತಿದ್ರು ಅವರು, ಅದು ಖುಷಿ ಆಗ್ತಿದ್ದು. ಇದ್ದಿದ್ದನ್ನ ಇದ್ದಂಗೆ ಹೇಳ್ತಾಯಿದ್ರು. ಅದೊಂದು ಕ್ಯಾರೆಕ್ಟರ್ ಇಷ್ಟ ಆಗ್ತಿತ್ತು. ಸೊ ಅಷ್ಟರಲ್ಲೇ ನಮ್ಮ ಒಡನಾಟ ಇತ್ತು. ಈಗ ಧ್ರುವಂತ್ ಅವರು ಡೇರಿಂಗ ಸ್ಮಾರ್ಟ್ ಅಂತ ಗೊತ್ತಾಗ್ತಿಲ್ಲ, ಅಂದರೆ ಎಲ್ಲ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಐ ಆಮ್ ಆಲ್ ಸರ್, ಐ ಆಮ್ ಸ್ಮಾರ್ಟ್, ಐ ಆಮ್ ಡೇರಿಂಗ್. ಡೇರಿಂಗ್ ಅಂತ ಪ್ರೂವ್ ಆಯಿತು. ಬಯಾಸ್ ಇಲ್ಲ, ಇದಿಲ್ಲ, ನನಗೆ ಗೊತ್ತು. ಆಮೇಲೆ 10 ವರ್ಷ ಈಗ ನೀವು ಏನು ಹೇಳ್ತೀರಿ, ಟ್ರೋಲರ್ಸ್ ಇವ್ರ ಜೊತೆನೆ ನಾವು ಭಾಳ ನಮ್ಮ ಸಂಸಾರ ಮಾಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀವಿ. ಸ್ಮಾರ್ಟ್ ಅಂಡ್ ಡೇರಿಂಗ್ ಏನು ಸರ್, ನೀವು ಏನು ಹೇಳ್ತೀರಿ ಅದನ್ನ ನಮಗೆ ಸ್ವೀಕಾರ. ಅಲ್ಲ, ಆನ್ಸರ್ ಕರೆಕ್ಟಾಗಿ ಹೇಳಿದ್ರೆ, ಬಟ್ ಹೇಳಿದ್ದು ಆ್ಯಕ್ಚುಲಿ ಎಲ್ಲೂ ಒಂದು ಕಡೆ ಬ್ಯಾಲೆನ್ಸ್ ಆಗಿ ಮಾತಾಡೋಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಅದೇ ನನಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಅದನ್ನು ಅಥೆಂಟಿಕ್ ಆಗಿ ಚೆಕ್ ಮಾಡಿರೋರು ಯಾರು? ನೀವು ಹೇಳೋದು ಕರೆಕ್ಟ್. ಈಗ ಗೊತ್ತಿಲ್ಲದೇನೆ ಏನೋ ಮಾತಾಡೋದಕ್ಕಿಂತ ಸೊ ಗೊತ್ತಿಲ್ಲದೆ ಗೊತ್ತಿಲ್ಲ ಅಂತ ಹೇಳೋದು ಬೆಸ್ಟ್. ಕರೆಕ್ಟ್. ಗೊತ್ತಿಲ್ಲ ನನಗೆ, ಇರ್ಲೂಬಹುದು, ಇಲ್ಲದೆ ಇರ್ಬೋದು, ಗೊತ್ತಿಲ್ಲ ನನಗೆ. ಮೇಡಮ್ ಈಗ ಈ ಅಶ್ವಿನಿ ಗೌಡ ಅವರು ಸ್ಟಾರ್ಟಿಂಗ್ ಇದ್ದಂಥದ್ದು ರಿಯಲ್, ಅದಾದಮೇಲೆ ಒಂದು ಸ್ವಲ್ಪ ದಿನ ಚೇಂಜಸ್ ಆಗ್ತಾರೆ. ಸೊ ಈಗ ನಾನು ರಿಯಲ್ ಅಶ್ವಿನಿ ಗೌಡ, ನಾನು ಬದಲಾದೆ, ಯಾಕೆಂದರೆ ನೀವು ಕೊಟ್ಟಂಥ ಇನ್ಪುಟ್ಸಿಂದ ನಾನು ಬದಲಾದೆ ಅಂತಾರೆ. ಸೊ ಹೇಗೆ ಅನಿಸುತ್ತೆ, ಅದು ಸ್ಟಾರ್ಟಿಂಗ್ ಇದ್ದಿದ್ದು ನಿಜವಾದ ಗುಣನ ಅಥವಾ ವ್ಯಕ್ತಿತ್ವನ, ಅಥವಾ ಅದಾದಮೇಲೆ ಚೇಂಜ್ ಆಗಿದೆ? ಆ ಮನೆಯಲ್ಲಿ ಅದನ್ನು ಯಾರ ವಿಚಾರವಾಗಿ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿಲ್ಲ ಅವ್ರನ್ನ. ಅದರಲ್ಲಿ ಅವರು ಏನು ನಮಗೆ ಮುಂದೆ ಇಡ್ತಾರೆ ಅದ್ರ ಮೇಲೇ ನಮ್ಮ ಜಡ್ಜ್ಮೆಂಟ್ ಹೋಗುತ್ತೆ. ಈಗ ಅಶ್ವಿನಿ ಮೇಡಮ್ ಅವರು ಕೆಲವ್ರನ್ನೆಲ್ಲ ಆಟದ ಬರ್ದಲ್ಲಿ ಮಾಡಿದಾರೋ ರಿಯಲ್ ಆಗಿ ಮಾಡಿದಾರೋ ಅಂತಲೂ ಗೊತ್ತಾಗಲ್ಲ. ಅಶ್ವಿನಿ ಮೇಡಮ್ ಅಂತಲ್ಲ, ಯಾರಾದ್ರಾಗಲಿ. ಈಗ ಎಲ್ಲರೂ ನಂತರನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಹೊರಗಡೆನೂ ಒಳಗಡೆನೂ ಒಂದೇ ಥರ ಅಂತ ಗೊತ್ತಿಲ್ಲ. ಆಟದ ಬರ್ದಲ್ಲೋ ಅಥವಾ ಏನೋ ಒಂದು ಮಾಡಿದಾಗ ಅದು ಒಂದೊಂದು ಸರ್ತಿ ಸರಿಯಾಗುತ್ತೆ, ಒಂದೊಂದು ಸರ್ತಿ ತಪ್ಪಾಗುತ್ತೆ. ತಪ್ಪಾದಾಗ ನನ್ನಿಂದ ತಪ್ಪಾಗಿದೆ, ಅದೇ ಭಾಳ ದೊಡ್ಡ ವಿಷಯ. ಹೌದು, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನಾನು ಸಾರಿ ಹೇಳ್ತೀನಿ. ಅದೆಲ್ಲ ಒಳ್ಳೆ ಗೆಸ್ಚರ್ಗಳದು. ನಾವೆಲ್ಲ ಯಾರೂ ಪರ್ಫೆಕ್ಟ್ ಅಲ್ಲ. ಅದನ್ನು ಮಾಡಿಕೊಂಡು ತಿದ್ಕೊಂಡು ಅದು ಆಗದಿರೋ ಹಾಗೆ ನಡ್ಕೊಂಡು ಬಂದಿರೋದು. ಸೊ ಅಂಥ ಅಷ್ಟು ಟೈಮಲ್ಲಿ ನಮಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಅಫೆಕ್ಷನ್ ಏನಿದೆ ಅವ್ರ ಜೊತೆ, ಎಲ್ಲೋ ಒಂದು ಮಟ್ಟಿಗೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿತ್ತು. ಸೊ ಅದೇ ರೀತಿ ನಾವು ಆಟ ಆಡ್ಕೊಂಡು ಬಂದ್ವಿ. ಲಾಸ್ಟಿಗೂ ಅಷ್ಟೇ ಆ ಬಾಂಡಿಂಗ್ ಇತ್ತು ನಮ್ಮಲ್ಲಿ. ಬಿಕಾಸ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಲವ್ಲವಿಕೆ ಧಾರಾವಾಹಿಯಲ್ಲಿ, ನಮ್ಮ ತಾಯಿ ಸ್ಥಾನ. ಸೊ ಅವರು ಶಿ ಈಸ್ ಅ ಮದರ್ಲಿ ಫಿಗರ್. ನನ್ನ ಆ ರೆಸ್ಪೆಕ್ಟ್ ಯಾವಾಗಲೂ ಇದೆ. ಮತ್ತು ಇನ್ನೂ ರೆಸ್ಪೆಕ್ಟ್ ಏನಂತಂದರೆ ಅವ್ರದ್ದು ಜರ್ನಿ ಬಿಗ್ ಬಾಸಲ್ಲಿ, ರಿಯಲ್ಲು ಅನ್ರಿಯಲ್ಗಿಂತ ಅವ್ರದ್ದು ಜರ್ನಿ, ಅವ್ರು ಹೇಗೆ ಆಟ ಆಡ್ಕೊಂಡು ಬಂದಿದ್ದಾರೆ, ಇಟ್ ಈಸ್ ಸ್ಪೆಕ್ಟ್ಯಾಕ್ಯುಲರ್. ಸೊ ಅವರ ಏನು ಫೈಟ್ ಇತ್ತು ಆಟದಲ್ಲಿ, ಅವ್ರು ಆಟ ಆಡಿರೋ ಟಾಸ್ಕ್ ಆಗಲಿ, ಅವ್ರು ಆಟ ಆಡಿರೋ ರೀತಿ, ದಟ್ ಈಸ್ ಸ್ಪೆಕ್ಟ್ಯಾಕ್ಯುಲರ್, ದಟ್ ಈಸ್ ವೆರಿ ಅಪ್ರಿಷಿಯೇಟೆಡ್ ಅಂತ ಅನಿಸುತ್ತೆ. ಆ್ಯಂಡ್ ಅವ್ರ ಥರ ಯಾರೂ ಆಟ ಆಡಿಲ್ಲ ಆ ಮನೆಯಲ್ಲಿ. ಬಟ್ ಫೈನಲ್ ಆಗಿ ಸರ್, ಅಭಿಮಾನಿಗಳಿಗೆ ಆಗ್ಬೋದು, ನಿಮ್ಮನ್ನು ಪ್ರೀತಿಯಿಂದ ಇಷ್ಟು ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸ್ತವ್ರಿಗಾಗ್ಬೋದು, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನನಗೆ ಪ್ರೀತಿ ಕೊಟ್ಟಂಥ ಒಳ್ಳೆ ಜನತೆಗೆ, ಕೆಟ್ಟ ಜನತೆಗೆ ಅಂದರೆ ಈ ಇದರಲ್ಲ ಟ್ರೋಲರು ಸ್ವಲ್ಪ ಅವ್ರಿಗೇನು ಬಯಸ್ತೀರಾ? ಒಳ್ಳೆ ಬಯಸ್ತೀರಾ? ನಾನು ಅವ್ರನ್ನೂ ಹೇಳೋದು, ನಾನು ನಿಜವಾಗ್ಲೂ ನೀವು ಒಳ್ಳೇದಾಯ್ತು ಈ ಕ್ವಶನ್ ಕೇಳಿದ್ದು. ನನಗೆ ಪ್ರೀತಿ ಕೊಟ್ಟಂಥ, ಅಥವಾ ಈಗ ಏನು ಕೆಲವರು ನಮಗೆ ಬ್ಯಾಡ್ ಕಮೆಂಟ್ಸ್ ನಾನು ಬಂದಾಗ ಏನು ನೀವು ಪದ ಬಳಕೆ ಆಗಲಿ ಅಥವಾ ಏನು ಹೇಳ್ತಾ ಇದ್ದೀರಿ, ನನಗೆ ಪ್ರೀತಿ ಕೊಟ್ಟಂಥವ್ರಿಗೆ ತುಂಬ ತುಂಬ ಧನ್ಯವಾದಗಳು. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಪ್ರೀತಿನ. ಧ್ರುವಂತನ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ, ನನಗೆ ಇಷ್ಟು ಕೊಟ್ಟಿದ್ದೀರಾ ಇವತ್ತು. ನನ್ನ ಜಯಮಾ ಕಾಲಾಗಲಿ ನನ್ನ ಇದನ್ನು ಬ್ರ್ಯಾಂಡ್ ಮಾಡಿ ಇಟ್ಟಿದ್ದೀರಾ, ತುಂಬ ಸಂತೋಷ. ಮತ್ತು ನನ್ನನ್ನು ಇಷ್ಟಪಡ್ದಿರೋರಿಗೆ, ನನಗೆ ಬ್ಯಾಡ್ ಕಮೆಂಟ್ಸ್ ಕೊಡ್ತಾ ಇರೋರಿಗೆ
ಇನ್ನು ಮುಂದೆ ನನ್ನ ಫ್ಯೂಚರಲ್ಲಿ ನಿಮ್ಮನ್ನೂ ಸಹ ಗೆಲ್ಲುವಂಥ ಪ್ರಯತ್ನ ನಂದಾಗಿರುತ್ತೆ. ಸೊ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ತಪ್ಪಾಗಿದ್ದರೆ ನೀವು ಮನಸ್ಸಿಗೆ ಹಾಕ್ಕೊಳ್ಬೇಡಿ. ಇನ್ನು ಮುಂದೆ ನಿಮ್ಮ ಮನಸ್ಸನ್ನ ಗೆಲ್ಲುವಂಥ ಪ್ರಯತ್ನ ನನ್ನದಾಗಿರುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್. ಆ್ಯಕ್ಚುಲಿ ಅವ್ರ ಮನಸ್ಸು ಆದಷ್ಟು ಬೇಗ ಗೆಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಇದೊಂದನ್ನ ನೀವು ಕೆಲವೊಂದಿಷ್ಟು ಜನಕ್ಕೆ ಒಂದು ಮಾಹಿತಿ ಕೊಟ್ಟಂಗೆ ಹೋಗುತ್ತೆ, ಬಟ್ ನೆಗೆಟಿವ್ ತೊಗೋಬೇಡಿ. ಪರ್ಸ್ನಲ್ ವಿಚಾರಕ್ಕೆ ಅಂತ ಕೆಲವೊಂದಿಷ್ಟು ಜನ ನೀವು, ಯಾಕಂದ್ರೆ ನೀವು ಡೇರಿಂಗ್ ಆಗಿದ್ದು ಮತ್ತೆ ಸಿಕ್ಕಾಪಟ್ಟೆ ಎಲ್ಲದಕ್ಕೂ ಅಲ್ಲೇ ಮಾತಾಡ್ತಿದ್ದು, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆ ರೀತಿ ಮಾತಾಡ್ತಿದ್ದಕ್ಕೆ ಕೆಲವೊಂದಿಷ್ಟು ಜನ, ಸೊ ಅಂದರೆ ನಿಮ್ಮದು ಡಿವೋರ್ಸ್ ಆಗಿರೋದು ಈ ವಿಚಾರ ಹೊರಗಡೆ ಗೊತ್ತಿರೋದ್ರಿಂದ ಕೇಳ್ತಾ ಇರೋದು. ಅದಕ್ಕೆ ಇವರು ಮಿಸ್ಸಸ್ ಇದಾಗಿರ್ಬೋದು, ಬಿಟ್ಟೋಗಿರ್ಬೋದು, ಇವ್ರು ಸಿಕ್ಕಾಪಟ್ಟೆ ಕೋಪಿಷ್ಟ ಈ ಇದೆ, ತುಂಬ ನೆಗೆಟಿವ್ ಅಲ್ಲ. ನಿಮ್ಮ ವ್ಯಕ್ತಿತ್ವ ತುಂಬ ಸ್ಟ್ರಾಂಗು, ಕೋಪಿಷ್ಟ ಆ ಥರ ಏನೋ ಅಂತ ಒಂದಿಷ್ಟು ನೆಗೆಟಿವ್ ಟ್ರೋಲ್ ಆಯಿತು. ಇಷ್ಟಪಡ್ತೀರಾ? ಅಲ್ಲ, ನಾನು ಇಲ್ದಿರೋದನ್ನೇ ಜಾಸ್ತಿ ಹಾಕಿ. ಈಗ ಲಾಸ್ಟ್ ಇಯರ್ ಏನು ಕಾಂಟ್ರವರ್ಸಿ ಇನ್ಸಿಡೆಂಟ್ ಆಯಿತು, ಒಂದಕ್ಕೊಂದಕ್ಕೆ ಸಂಬಂಧನೇ ಇರಲಿಲ್ಲ. ಒಂದಿಷ್ಟು ಜನ ಸೇರಿಕೊಂಡು ಯಾವ್ಯಾವ ರೀತಿಯಲ್ಲಿ ನನ್ನ ಹೆಸರನ್ನ ಹಾಳು ಮಾಡಬೇಕು ಅಂತ. ಸೊ ಅದರಲ್ಲಿ ಒಬ್ಬರು ಒಂದು ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಅವ್ರ ಜೊತೆ ಸೇರಿಕೊಂಡು ಇವನು ಹೀಗೆ ಅಂತ ಎಲ್ಲ ಒಟ್ಟಿಗೆ. ಅದಕ್ಕೆ ಸಾಕ್ಷಿ ಯಾವುದೂ ಇಲ್ಲ. ಮತ್ತು ನೀವು ಏನು ವಿಡಿಯೋ ನೋಡಿದ್ರಿ ಅದರಲ್ಲಿ ನೀವು ನೋಡಿರ್ಬೋದು, ತುಳುಲಿ ಹೇಳೋದು ಆ್ಯಕ್ಚುಲಿ ಅಲ್ಲಿ ನಾವಲ್ಲ, ನಮ್ಮ ತಪ್ಪಾಗಿರೋದಲ್ಲ, ಯಾರಿಂದ ತಪ್ಪಾಗಿದೆ ಅದನ್ನು ಪ್ರಶ್ನೆ ಮಾಡ್ತಾಯಿದ್ದೀನಿ ನಾನು, ಯಾರು ಏನು ಎತ್ತ ಅಂತ. ಸೊ ಆಮೇಲೆ ನಂತರ ನಾನು ಆ ಫೋನ್ನ ತೆಗೊಳ್ಳೋವಂಥ ಪ್ರಯತ್ನಕ್ಕೆ ಹೋಗಿದ್ದದು, ಅದನ್ನು ಕೊಡದೆ ಅವರು ಓಡೋಗಿದ್ದು. ಸೊ ಇದು ಅದೇ ಏನೋ ಮಾಡೋಕ್ಕೋಗಿ ಏನೋ ಮಾಡಿಕೊಂಡ್ರು. ಸೊ ಇದನ್ನೆಲ್ಲ ಇಟ್ಕೊಂಡು, ಸೊ ಅದು ಮೀಡಿಯಾ ಆಗಲಿ ಅವತ್ತು ಏನಾಯಿತು, ನನ್ನೊಂದು ದೊಡ್ಡ ಪ್ರಯತ್ನ ನಡೀತು ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ. ಆದರೆ ನಾವು ಅದನ್ನ ಬರೋಷ್ಟೊತ್ತಿಗೆ, ಆದರೆ ಯಾರು ನಂಬಲಿಲ್ಲ. ಬಿಕಾಸ್ ಈಗ ಏನಾಗಿದೆ, ಟ್ರೆಂಡ್ ಆಗಿದೆ ಈ ಏನು ಲೈಂಗಿಕ ಕಿರುಕುಳ, ಒಂದು ಟ್ರೆಂಡ್ ಆಗಿದೆ. ಈ ಟ್ರೆಂಡ್ ಅದು ನೀವು ಏನು ಅವರು ಬೇಕಾಗಿರೋದು ತಂದು ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ದಿವಸ ಪೊಲೀಸ್ ಸ್ಟೇಷನಲ್ಲಿ ಲೈಂಗಿಕ ಕಿರುಕುಳ. ಇಲ್ಲ, ನನಗೆ ಟಾರ್ಚರ್ ಆಗ್ತಾಯಿದೆ ನಿನ್ನಿಂದ, ನಾನು ಕೆಲಸ ನೋಡ್ಕೊಳ್ಳ, ಇದು ನೋಡ್ಕೊಳ್ಳ, ಬಿಡು ಆಗ್ತಾಯಿಲ್ಲ ಹೋದಿ ಅಂತಂದರೆ ಅವ್ನು ಲೈಂಗಿಕ ಕಿರುಕುಳ. ಇಲ್ಲ, ನನಗೆ ನಿನ್ನಿಂದ ಹೊಟ್ಟೆ ನೋವು ಆಗ್ತದೆ, ಲೈಂಗಿಕ ಕಿರುಕುಳ. ಇಲ್ಲ, ನನಗೆ ತಲೆ ತುಂಬ ನೋವ್ತದೆ, ಲೈಂಗಿಕ ಕಿರುಕುಳ. ಈ ಟ್ರೆಂಡ್ ಆಗೋಗಿದೆ. ಎಷ್ಟು ಜನರದಾಯ್ತು ಈಗ? ಯಾಕಂದರೆ ಅದಕ್ಕೆ ಸಾಕ್ಷಿ ಇಲ್ವಂತೆ. ನಮ್ಮ ಲಾ ಸೂಟಿಗಿದೆ, ಅದಕ್ಕೆ ಸಾಕ್ಷಿ ಇಲ್ವಂತೆ. ನೀವು ಅದಕ್ಕೆ ಕೋರ್ಟಿಂದ ಕ್ಲಿಯರೆನ್ಸ್ ತರೋಷ್ಟೊತ್ತಿಗೆ ಅದು ಏನಾಗಬೇಕೋ ಆಗಬೇಕು. ಮತ್ತು ಹೆಣ್ಮಕ್ಳು ಅಂತಂದಾಗ ಅಯ್ಯೋ ಎಲ್ಲಿಲ್ಲದ ಸಿಂಪತಿ, ಯಾರ್ಯಾರೋ ಹೀರೋಸ್ಗಳು ಹುಟ್ಕೊಳ್ತಾರೆ, ಅವ್ರಿಗೆ ಸಮಾಧಾನ ಹಿಂದೆ ಮುಂದೆ ಕತೆ ಗೊತ್ತಿರಲ್ಲ. ಸೊ ಇದೀಗ ಟ್ರೆಂಡ್ ಆಗೋಗಿದೆ, ಮಾಡಿರ್ತಾರೆ, ಅದು ಗೊತ್ತಿರಲ್ಲ. ಸೊ ಇದು ಹೌದು ಇದೆಲ್ಲ. ಸೊ ನಾವು ಅದನ್ನೆಲ್ಲ ದಾಟಿ ಅದರಲ್ಲಿ ಟ್ರೈ ಮಾಡಿದ್ರು. ಸೊ ಅದನ್ನೇ ಮತ್ತೆ ಇಲ್ಲಿ ನಮ್ಮ ಬೆಳವಣಿಗೆಯನ್ನು ನೋಡಿ ಶೋ ಅಲ್ಲಿ ನಾನಾ ರೀತಿಯಾದಂಥ ಬಂತು, ಯಾವುದೂ ನಿಲ್ಲಿಲ್ಲ ಸರ್. ಮತ್ತು ನಮ್ಮನ್ನು ಶೋನೂ ಅಷ್ಟೇ, ನಾವು ಅಂಥವ್ರಾದರೆ ನಾನೊಂದು 10 ವರ್ಷ ಕೊಟ್ಟಿದ್ದೀನಿ ನನ್ನ ಸೇವೆ. ಯಾವತ್ತೂ 10 ವರ್ಷದಲ್ಲಿ ಎಷ್ಟು ಆರ್ಟಿಸ್ಟ್ಗಳ ಜೊತೆ, ಫೀಮೇಲ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿಲ್ಲ. ಮತ್ತು ನಾನು ಈ ಸ್ಟೇಟಲ್ಲಿ ಮಾತ್ರ ಅಲ್ಲ ಸರ್, ತೆಲುಗಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಮಲಯಾಳಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ 10 ವರ್ಷ ಏನು ಕಮ್ಮಿ ಅಲ್ಲ, ಯಾವುದೋ ಒಂದು ಸ್ಟೇಟಲ್ಲಿ ಯಾರೋ ಕನ್ನಡದವ್ರು ವರ್ಕ್ ಮಾಡ್ತಾರೆ, ಅವ್ರು ಇಲ್ಲಿಗೆ ಬಂದು ನಮ್ಮ ಹತ್ರ ದುಡ್ಡು ಸಹಾಯನೆಲ್ಲ ಪಡ್ಕೊಂಡು ನಮಗಾಗದಿರೋರ ಜೊತೆ ಸೇರಿಕೊಂಡು ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಅದನ್ನು ಈ ಸಲ ತರೋದಕ್ಕೆ ಪ್ರಯತ್ನ ಪಟ್ಟರು. ಅದೆಲ್ಲೂ ವರ್ಕ್ ಆಗಿಲ್ಲ. ಮತ್ತು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಅದನ್ನೆಲ್ಲ ನೋಡೇ ತಗೊಳ್ತಾರೆ ಸರ್. ಯಾರ್ಯಾರನೋ ಯಾವ್ಯಾವುದೋ ಕ್ಯಾರೆಕ್ಟರ್ನ ತಂದಲ್ಲಿ ಕೂರಿಸಲ್ಲ. ಇಷ್ಟು ದೊಡ್ಡ ಶೋ ಬಿಗ್ ಬಾಸ್ ಅನ್ನೋದು, ಮತ್ತು ವಾಹಿನಿ, ಕಲರ್ಸ್ ವಾಹಿನಿ, ಅವರ ರೆಪ್ಯುಟೇಷನ್ ಇರುತ್ತೆ. ಇದನ್ನೆಲ್ಲ ತಂದು ಅಲ್ಲಿ ಮತ್ತು ನಮಗೆ ನಾವು ಅದೆಲ್ಲ ಮೀರಿ ನನ್ನನ್ನು ರಿಯಲ್ ಆಗಿ ನಾನು ಏನು ಅಂತ ನಾನು ತೋರಿಸ್ಕೊಂಡಿದ್ದೀನಿ ಆ ವೇದಿಕೆಯಲ್ಲಿ. ನನಗೆ ಅದರದ್ದೇ ಸಂತೋಷ ಇದೆ, ನನಗೆ ಸಾಕಷ್ಟು. ಸರ್, ಈ ವಿಷಯ ಹೇಳ್ಬೋದಾ? ಅಂದರೆ ಒಂದು ಅಂದಾಜು ಮೇಲೆ ಬಿಗ್ ಬಾಸ್ ಇಂದ ಗಳಿಸಿದ ಹಣವೆಷ್ಟು? ಆ್ಯಕ್ಚುಲಿ ಈ ಸಲ ನಾನು ಭಾಳ ಕಮ್ಮಿ. ಸೀಸನ್ 10ಗೆ ನಾನೊಂದು ಒಳ್ಳೆ ಅಮೌಂಟ್ ಕೇಳಿದ್ದೆ, ಅವರು ಒಪ್ಕೊಂಡಿದ್ರು. ಈ ಸಲ ನನಗೆ ಅದೇ ನಾನು ಹೇಳಿದಾಗೆ ಕಿಚ್ಚ ಸರ್ ಅವರು ನೆಕ್ಸ್ಟ್ ಸೀಸನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನನಗೆ ಈ ಸೀಸನ್ ಬೇಕು. ಸೊ ಲಾಸ್ಟ್ ಸೀಸನ್ಗಿಂತ ಅರ್ಧ ಅಮೌಂಟಲ್ಲೇ ನಾನು ಇದು ಮಾಡಿದ್ದು. ಬಟ್ ತುಂಬ ಏನು ತಗೊಂಡಿಲ್ಲ ನಾನು, ರೆಮ್ಯುನರೇಷನ್ ಬಹಳ ಕಮ್ಮಿನೇ ತಗೊಂಡಿದ್ದು. ಬಟ್ ನನಗೆ ಆ ರೆಮ್ಯುನರೇಷನ್ನ ಬಿಟ್ಟು ಏನೆಲ್ಲ ಪಡ್ಕೊಂಡಿದೆಯಲ್ಲ ಅದು ಬೆಲೆ ಕಟ್ಟಕ್ಕಾಗ್ತಿರೋದು. ಸೊ ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ ಸರ್ ನನಗೆ. ಬಟ್ ಅಂದರೆ ಒಬ್ರದ್ದೊಬ್ರು ರೆಮ್ಯುನರೇಷನ್ ಗೊತ್ತಾಗಲ್ಲ, ಯಾರ್ದು ಎಷ್ಟು ಅಂತ ಗೊತ್ತಾಗಲ್ಲ, ನಿಮ್ದಷ್ಟೇ ಗೊತ್ತಿದೆ. ಆದರೆ ರೆಮ್ಯುನರೇಷನ್
ಒಂದೊಂದ್ಸಲ ರೆಮ್ಯುನರೇಷನ್ ಅಲ್ಲ ಸರ್, ಒಂದೊಂದ್ಸರ್ತಿ ಜನಗಳ ಪ್ರೀತಿ ಇದೆಯಲ್ಲ ಸರ್. ಮತ್ತು ನನಗೆ ಬಾದ್ಶಾ ಅವರು ಏನು ಕೊಟ್ಟಿದ್ದಾರೆ ಅದು ಕೋಟಿ ಕೊಟ್ಟರು ಸಿಗದೇ ಇರೋವಂಥದ್ದು ಸರ್. ದುಡ್ಡೇನು ನಾಳೆನೂ ಸಂಪಾದನೆ ಮಾಡ್ಕೊಳ್ತೀನಿ, ಆಮೇಲೆ ಅಂಥ ದೊಡ್ಡ ಅಮೌಂಟ್ ಏನು. ಈ ಪ್ರೀತಿಯಿಂದ ನೆಕ್ಸ್ಟ್ ದುಡ್ಡು ಬರುತ್ತೆ ಬೇಜಾನ್. ಹೌದು, ಈ ಪ್ರೀತಿಯಿಂದ ಈಗ ನೋಡಿ ಅದೇ ನಿರ್ಮಾಪಕರೆಲ್ಲ ನನ್ನ ಇದಕ್ಕೆ ಅವರು ಪ್ರೊಡ್ಯೂಸರ್ಗಳು ಒಪ್ಕೊಳ್ತಾ ಇದ್ದಾರೆ ಅಂತ ಅಂದಾಗ ಅದಕ್ಕಿಂತ ದೊಡ್ಡದು ಏನು ಸರ್. ಇನ್ನು ನನ್ನ ಕಲಾ ಪೋಷಕರೇ ನನಗೆ ಕೊಡ್ತಾರೆ ಸರ್, ಅದ್ರದ್ದು 4ರಷ್ಟು ಕೊಡ್ತಾರೆ ನನಗೆ. ಸೊ ಇವಾಗ ಎಷ್ಟು ಪೇಮೆಂಟ್ ತೊಗೋತಿದ್ರು ಅದು ಡಬಲ್ ಟ್ರಿಬಲ್ ಆಗುತ್ತೆ ಅಂದರೆ ಮುಂಚೆ ಎಲ್ಲ ಎಷ್ಟು? ಡಬಲ್ ತ್ರಿಬಲ್ ಅಲ್ಲ ಸರ್, ಅದು 100 ಪಟ್ಟು ಜಾಸ್ತಿ ಆಗುತ್ತೆ, 100 ಪಟ್ಟು ಜಾಸ್ತಿ ಆಗುತ್ತೆ. ಓಕೆ ಸರ್, ಒಳ್ಳೇದಾಗಲಿ ನಿಮ್ಮ ಕೆರಿಯರ್ಗೆ, ಆಲ್ ದ ಬೆಸ್ಟ್. ಮತ್ತು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರಲಿ. ಸೊ ಕೊನೆಯದಾಗಿ ಯಾರಾದರೂ ಪ್ರೊಡ್ಯೂಸರ್ ನೋಡ್ತಾ ಇದ್ರೆ ನೋಡ್ಕೊಬಿಡ್ಲಿ, ಹೀರೋ ಆಗಿ ಆ್ಯಕ್ಟ್ ಮಾಡ್ತೀರಾ ಅಥವಾ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀರಾ ಸಿನಿಮಾದಲ್ಲಿ ಬೆಳಿತೀರಿ? ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ, ಆ ಒಳ್ಳೆ ಮೆಸೇಜ್ ಜನಗಳಿಗೆ ರೀಚ್ ಆಗೋದಕ್ಕೆ ಯಾವ ಪಾತ್ರ, ಭಿಕ್ಷುಕನಿಂದ ರಾಜನವರೆಗೆ ಯಾವ ಪಾತ್ರ ಸಿಕ್ಕಿದ್ರು ನಾನು ಅದನ್ನು ಸಂಪೂರ್ಣವಾಗಿ ನನ್ನನ್ನು ಅರ್ಪಿಸಿ ನಾನು ಅದನ್ನು ಎಲ್ಲಿಗೆ ತಲುಪಬೇಕೋ ಅದಲ್ಲಿ ತಲುಪಿಸ್ತೀನಿ ನಾನು. ಒಳ್ಳೆದಾಗಲಿ ಸರ್. ಒಂದು ವೇಳೆ ಭಿಕ್ಷುಕನ ಪಾತ್ರ ಕೊಟ್ಟರು ಭಿಕ್ಷುಕ ಹಿಂಗೆಲ್ಲ ನಡ್ಕೋಬೋದಾ ಅಂತ ಬೇಕಾದ್ರೆ ತೋರಿಸ್ಕೊಡ್ತೀರಾ? ಆ ನಂಬಿಕೆ ನನ್ನ ಮೇಲೆ ಇಟ್ಕೋಬೋದು. ಯಾಕಂದರೆ ನಾವು ಏನೇ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಭಾಳ ಪರ್ಫೆಕ್ಟಾಗಿ ಅದರಲ್ಲಿ ಕೊಡುವಂಥ ಪ್ರಯತ್ನ ನಂದಾಗಿರುತ್ತೆ ಯಾವಾಗಲೂ. ಸೊ ಅದನ್ನು ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಸರ್. ಆ್ಯಕ್ಚುಲಿ ಅವ್ರಿಗೊಂದು ಆಲ್ರೆಡಿ ಕಾನ್ಫಿಡೆಂಟ್ ಬಂದಿರುತ್ತೆ ಎಲ್ಲ ಪ್ರೊಡ್ಯೂಸರ್ಗಳಿಗೆ. ಹೌದು. ಬಟ್ ಆಲ್ರೆಡಿ ಅಭಿನಯ ಏನು ಹೊಸದಲ್ಲ ನಿಮಗೆ. ಎಷ್ಟೋ ಜನ ಅಭಿನಯ ಮಾಡ್ದೇನೆ ಬಿಗ್ ಬಾಸ್ ಅಲ್ಲಿ ಹೆಸರು ತೊಗೊಂಡು ಅಭಿನಯಕ್ಕೆ ಹೋಗಿದ್ದಾರೆ. ಬಟ್ ನಿಮ್ಗೆ ಆಲ್ರೆಡಿ ಆ್ಯಕ್ಟಿಂಗ್ ಅನ್ನೋದು ಆಲ್ರೆಡಿ ಗೊತ್ತಿದೆ. ಹೌದು. ಸೊ ಒಳ್ಳೆ ಬಟ್ ನನ್ನ ರಿಯಲ್ ವ್ಯಕ್ತಿತ್ವ ಗೊತ್ತಿಲ್ಲ. ಸೊ ಇವತ್ತು ಅದು ಗೊತ್ತಾಗಿದೆ. ಸೊ ಜಯ ಮಾ. ಓಕೆ ಸರ್, ಒಳ್ಳೆದಾಗಿ ಸರ್. ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ. ಥ್ಯಾಂಕ್ ಯು. ಸೊ ನೆಕ್ಸ್ಟು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿ ಒಳ್ಳೆ ಸ್ಟಾರ್ ಆದ್ಮೇಲೆ ಮತ್ತೆ ಒಂದ್ಸಲ ಇಂಟ್ರೂ ಮಾಡೋ ಅವಕಾಶ ಸಿಗುತ್ತೆ. ಖಂಡಿತ ಸಿಗ್ತಾ ಇರೋಣ. ನನ್ನ ಇನ್ನು ಮುಂದಿನ ಪ್ರಾಜೆಕ್ಟಿಗೆ ಹೀಗೆ ಸಿಗ್ತಾ ಇರೋಣ. ಮತ್ತು ನಾವೇನು ಇವತ್ತು ಏನು ಮಾತಾಡಿದ್ವಿ ಅವತ್ತು ಮೆಲ್ಕು ಹಾಕ್ತಾ ಇರೋಣ. ಮತ್ತು ನಿಮ್ಮದು ವಜ್ರದುಂಗ್ರ ಮತ್ತು ಗಿಲ್ಲಿ ಅವ್ರ ಲವ್ ಬಗ್ಗೆ ನಾವು ಅವತ್ತು ಹೇಳ್ತೀವಿ ನಿಮಗೆ. ಏನಾದರೂ ನಮಗೆ ಅಷ್ಟೊಂದು ಬೇರೆ ಥರ ತೊಗೊಂಡಿರುತ್ತೆ. ಉಂಗ್ರದ್ ಬಿಟ್ಬಿಡಿ, ಉಂಗ್ರ ಏನೋ ಒಂದು ಆಗುತ್ತೆ, ಅದು ಸಿಕ್ಕಿದೆಯೋ ಸಿಕ್ಕಿಲ್ವೋ ಅದು ಬೇರೆ ಆಗುತ್ತೆ. ಬಟ್ ಇನ್ನೊಂದು ಹೇಳಿದ್ರಲ್ಲ, ಸೊ ಅದು ಗೊತ್ತಾಗುತ್ತೆ ಅಷ್ಟೊಳಗಡೆ. ನೀವು ಹೇಳಿಲ್ಲ ಅಂದ್ರೂ ಅದು ಏನಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಅವತ್ತು ಗೊತ್ತಾಗದಿದ್ರು ನಾನು ಹೆಂಗಾದ್ರೂ ಗೊತ್ತು ಮಾಡಿ ನಿಮಗೆ ಅಲ್ಲ ಅಂದ್ರೆ ಗೊತ್ತಾಗುತ್ತೆ. ಅಂದ್ರೆ ನಿಜ ಆಗಿದ್ರೆ ಬೇರೆ ತರ ಆಗುತ್ತೆ, ನಿಜ ಇಲ್ಲ ಅಂದ್ರೆ ಎಲ್ಲೆಲ್ಲೋ ಇರುತ್ತೆ, ಅವರೆಲ್ಲೋ ಇರ್ತಾರೆ, ಇವರೆಲ್ಲ ಇರ್ತಾರೆ. ಹೌದು, ಏನೋ ಒಂದು ಆಗಿರುತ್ತೆ. ಹೌದು. ಅವತ್ತು ನೀವು ಸಿಗದೇ ಇದ್ರು ನಿಮಗೆ ಫೋನ್ ಮಾಡ್ಬಿಟ್ಟು ನಾನು ತಿಳಿಸ್ತೀನಿ. ಖುಷಿ ಆಯ್ತು ಸರ್.